ಹೆಲೋ ಮಕ್ಕಳೇ, ಈ ವಿಡಿಯೋವನ್ನ ಕಂಪ್ಲೀಟ್ ಆಗಿ ನೋಡಿದ್ರೆ 5 ಮಾರ್ಕ್ಸ್ ನಿಮ್ಮ ಪಾಕೆಟ್ ಅಲ್ಲಿ ಇರತ್ತೆ. ಅದನ್ನ ಯಾರು ಸಹ ಕಸಿದುಕೊಳ್ಳಿಕ್ಕೆ ಆಗಲ್ಲ. ನಾನು ನಿಮ್ಮ ಪರೀಕ್ಷೆಯ ಶಿಕ್ಷಕ ಆದರ್ಶ್. ಎಕ್ಸಾಮು ಬಂದೇ ಬಿಡ್ತು. ಸಿಂಪಲ್, ಎಕ್ಸಾಮು ನಮಗೊಂಥರ ಫೆಸ್ಟಿವಲ್ ತರ ಸೆಲೆಬ್ರೇಷನ್ ಮಾಡ್ತೇವೆ. ಹಬ್ಬದ ಊಟ ಅಂದ್ರೆ ಆಕ್ಚುಯಲ್ ಎಕ್ಸಾಮು. ಸೊ ಯಾವತ್ತಾದ್ರೂ ಹಬ್ಬದ ಊಟ ಅಂದ್ಕೂಡ ನಾವು ಹೆದರ್ತೇವ? ಇಲ್ಲ ತಾನೆ. ಅದೇ ರೀತಿ ಎಕ್ಸಾಮ್ ಸಹ ವರ್ಷವಿಡೀ ಪ್ರಯತ್ನ ಪಟ್ಟಿದ್ದೇವೆ, ಬೆಸ್ಟ್ ಕೊಟ್ಟಿದ್ದೇವೆ, ಅಡಿಗೆ ಎಲ್ಲ ತಯಾರಾಗಿದೆ, ಜಸ್ಟ್ ಹೋಗಿ ಊಟ ಮಾಡೋದು ಅಷ್ಟೇ. ಮಾಡೋಣ ಚೆನ್ನಾಗಿ. ಓಕೆ, ಲೆಟ್ಸ್ ಸ್ಟಾರ್ಟ್. ಏನ್ ಮಾಡಬೇಕು? ಮ್ಯಾಪಿಂಗ್ ಅಲ್ಲಿ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುವಂತಹ ಪಾಯಿಂಟ್ಸು. ಮ್ಯಾಪ್ ವರ್ಕ್ ಅಲ್ಲಿ ನೀವು ಸಿಲ್ಲಿ ಮಿಸ್ಟೇಕ್ಸ್ಗಳನ್ನ ಮಾಡಿ ಮಾರ್ಕ್ಸ್ಗಳನ್ನ ಕಳೆದುಕೊಳ್ಬಾರ್ದು. ಅದಕ್ಕೋಸ್ಕರನೇ ರಿಪೀಟೆಡ್ ಆಗಿ ನಾವು ಮ್ಯಾಪ್ ವರ್ಕ್ ಮೇಲೆ ವಿಡಿಯೋಸ್ಗಳನ್ನ ಮಾಡ್ತಾ ಇರ್ತೇವೆ. ಯಾವ ಮಿಸ್ಟೇಕ್ಸ್ಗಳು? ಸಿಟೀಸ್ ಆರ್ ನಗರಗಳಿಗೆ ಏನ್ ಸೂಚಿಸ್ತೀರಾ? ಪ್ಲೇಸಸ್ ಇತ್ತಂದ್ರೆ, ಪೋರ್ಟ್ಸ್ ಇತ್ತಂದ್ರೆ ಏನ್ ಮಾಡಬೇಕು? ಡಾಟ್ ಇಡಬೇಕು ಅಥವಾ ಸ್ಟಾರ್ ಮಾರ್ಕ್ ಹಾಕಿ ಸೂಚಿಸಬೇಕು. ಅದೇ ರಿವರ್ಸ್ ಇತ್ತಂದ್ರೆ, ರಿವರ್ಸ್ಗಳು ಏನ್ ಮಾಡುತ್ತೆ? ನದಿಗಳು ಹರಿಯುತ್ತೆ, ಸೊ ಹರಿಯುವ ಸಿಂಬಲ್ ನಿಂದ ಸೂಚಿಸಬೇಕು. ಡ್ಯಾಮ್ಸ್ಗಳು ಎಲ್ಲಿರುತ್ತೆ? ನದಿಗಳ ಮೇಲೆ. ಹೀಗಾಗಿ ನದಿಗಳ ಮೇಲೆ 2 ಈ ರೀತಿಯ ಗೆರೆಗಳನ್ನ ಎಳಿಬಹುದು, ಅದು ಡ್ಯಾಮ್ಸ್ ಆಗತ್ತೆ. ಲಾಂಗಿಟ್ಯೂಡು, ಲ್ಯಾಟಿಟ್ಯೂಡು, ಅಕ್ಷಾಂಶ, ರೇಖಾಂಶ ಮತ್ತು ಅಕ್ಷಾಂಶಕ್ಕೆ ಬ್ರೇಕನ್ ಲೈನ್, ಕಂಟಿನ್ಯೂಸ್ ಲೈನ್ಸ್ ಬಟ್ ಬ್ರೇಕ್ ಆಗಿರ್ಬೇಕು. ಮೌಂಟೇನ್ಸ್ ಇತ್ತಂದ್ರೆ ಟ್ರಯಾಂಗಲ್ ಹಾಕಬೇಕು. ಇಷ್ಟೇ ಇರುವಂತಹದ್ದು. ಕ್ಲಿಯರ್ ಇದೇನಾ? ಮೌಂಟೇನ್ಸ್ಗೆ ಏನ್ ಹಾಕ್ತೀರಾ? ಕಮೆಂಟ್ ಅಲ್ಲಿ ತಿಳಿಸಿ. ಯಾಕಂದ್ರೆ ಆಕ್ಟಿವ್ ಪಾರ್ಟಿಸಿಪೇಷನ್ ಮಾಡಿ, ಇಲ್ಲ ಅಂದ್ರೆ ನನಗೆ ಸಿಕ್ಕಾಪಟ್ಟೆ ಬೇಜಾರಾಗತ್ತೆ. ಮಾಡ್ತೀರಾ ಅನ್ನೋ ಭರವಸೆ ನನಗಿದೆ. ಹಾಗೆಯೇ ಯಾವ್ಯಾವ ಪ್ಲೇಸಸ್ಗಳನ್ನ ಲೊಕೇಟ್ ಮಾಡ್ಲಿಕ್ಕೆ ಕೊಟ್ಟಿರ್ತಾರೋ, ಕೇವಲ ಆ ಪ್ಲೇಸಿನ ಹೆಸರಷ್ಟೇ ಅಲ್ಲ, ABCDEF ಏನು ಆಪ್ಷನ್ ಕೊಟ್ಟಿರ್ತಾರೋ ಅದನ್ನು ಸಹ ಕಂಪ್ಲೀಟ್ ಆಗಿ ಬರಿಬೇಕು. ಆವಾಗ ಪೂರ್ತಿ ಮಾರ್ಕ್ಸ್ ಸಿಗತ್ತೆ. 10 ಮ್ಯಾಪ್ ವರ್ಕ್ ಅಲ್ಲಿ ಕೊಟ್ಟಿರ್ತಾರೆ ನಿಮ್ಗೆ ಗುರುತಿಸ್ಲಿಕ್ಕೆ, 10 ಸಹ ಟ್ರೈ ಮಾಡಿ. ಯಾಕಂದ್ರೆ 1-2 ಮಿಸ್ ಆದ್ರೂ ಸಹ 5 ಕರೆಕ್ಟ್ ಆಗ್ಬೇಕಾಗತ್ತೆ. ಮಾಡ್ತೀರಾ ತಾನೆ? ಎಸ್. ಇಂಡಿಯಾ ಜಿಯೋಗ್ರಫಿಕಲ್ ಪೊಸಿಷನ್ ಅಂಡ್ ಫಿಸಿಕಲ್ ಫೀಚರ್ಸ್, ಈ 5 ಚಾಪ್ಟರ್ಸ್ ಗಳಿಂದಲೇ ನಮಗೆ ಮ್ಯಾಪ್ ವರ್ಕಿಗೆ ಬರುವಂತಹದ್ದು. ಒಂದರಲ್ಲಿ ಭೌಗೋಳಿಕ ಸ್ಥಾನ ಮತ್ತು ಪ್ರಾಕೃತಿಕ ಲಕ್ಷಣಗಳು, ಇದರಲ್ಲಿ ಲಾಂಗಿಟ್ಯೂಡ್ಸು, ಲ್ಯಾಟಿಟ್ಯೂಡ್ಸು, ಅಕ್ಷಾಂಶ, ರೇಖಾಂಶ ಇಂಪಾರ್ಟೆಂಟ್ ಆಗತ್ತೆ. ವಾಟರ್ ರಿಸೋರ್ಸಸ್ ಗಳಲ್ಲಿ ಡ್ಯಾಮ್ಸು, ರಿವರ್ಸ್ ಗಳಿರ್ಬಹುದು, ಹೈಡ್ರೋ ಎಲೆಕ್ಟ್ರಿಕ್ ಪ್ರಾಜೆಕ್ಟ್ಸ್ ಗಳಿರ್ಬಹುದು, ಇಂಪಾರ್ಟೆಂಟ್ ಆಗತ್ತೆ. ಮಿನರಲ್ಲು ಮತ್ತೆ ಪವರ್ ರಿಸೋರ್ಸಸ್ ಗಳಲ್ಲಿ ಅದಿರು ಮತ್ತು ಗಣಿಗಳು ಇಂಪಾರ್ಟೆಂಟ್ ಆಗತ್ತೆ. ಪ್ಲೇಸಸ್ಗಳು, ಟ್ರಾನ್ಸ್ಪೋರ್ಟ್ ಮತ್ತೆ ಕಮ್ಯುನಿಕೇಶನ್ಸ್ ಗಳಲ್ಲಿ ಪೋರ್ಟ್ಸ್ ವೆರಿ ಇಂಪಾರ್ಟೆಂಟ್, ಬಂದರು, ವಿಮಾನ ನಿಲ್ದಾಣ ಅದು ಸಹ ಇಂಪಾರ್ಟೆಂಟ್ ಆಗತ್ತೆ. ಮೇಜರ್ ಇಂಡಸ್ಟ್ರೀಸ್ ಗಳಲ್ಲಿ ಪ್ಲೇಸಸ್ ಬರುತ್ತೆ. ಮೊದಲನೇದು ಲ್ಯಾಟಿಟ್ಯೂಡ್ನಲ್ ಪೊಸಿಷನ್, ಫಸ್ಟ್ ಚಾಪ್ಟರ್ದು ವೆರಿ ವೆರಿ ಇಂಪಾರ್ಟೆಂಟು. ಇದನ್ನ ನಾನು 10 ಸ್ಟಾರ್ ಕ್ಯಾಟಗರಿಲಿ ಹಾಕ್ತೇನೆ. ಯಾಕಂದ್ರೆ ರಿಪೀಟೆಡ್ ಆಗಿ ಕೇಳ್ತಾರೆ. ಟ್ರಾಪಿಕ್ ಆಫ್ ಕ್ಯಾನ್ಸರ್ ಎಲ್ಲಿಂದ ಹೋಗುತ್ತೆ? ಭಾರತದ ಮಧ್ಯಭಾಗದಿಂದ ಹಾದು ಹೋಗೋದೆ ಕರ್ಕಾಟಕ ಸಂಕ್ರಾಂತಿ ವೃತ್ತ. ಇಂದಿರಾ ಕೋಲ್ ಎಲ್ಲಿ ಬರುತ್ತೆ? ಲಡಾಖ್, ಭಾರತದ ಅತ್ಯಂತ ಉತ್ತರ ತುದಿ. ಇಲ್ಲಿ ಬರುವಂತಹದ್ದೇ ಇಂದಿರಾ ಕೋಲ್ ಆಗಿದೆ. ಇನ್ನು ಇಂದಿರಾ ಪಾಯಿಂಟ್ ಅವ್ರ ಪಿಗ್ಮೇಲಿಯನ್ ಪಾಯಿಂಟ್ ಎಲ್ಲಿ ಬರುತ್ತೆ? ಅಂಡಮಾನ್ ನಿಕೋಬಾರ್ ದ್ವೀಪಗಳ ತುತ್ತ ತುದಿಯ ಪಾಯಿಂಟು ಇಲ್ಲಿದೆ ಅಲ್ಲ. ಸೊ ಅದು ಭಾರತದ ದಕ್ಷಿಣ ತುದಿ ಆಗತ್ತೆ. ಇದಲ್ಲ, ಭಾರತದ ದಕ್ಷಿಣ ತುದಿ ಇಲ್ಲಿರುವಂತಹದ್ದು, ಅದನ್ನ ಇಂದಿರಾ ಪಾಯಿಂಟ್ ಅಂತ ಕರಿತೇವೆ. ಕನ್ಫ್ಯೂಷನ್ ಮಾಡ್ಕೊಳ್ಬೇಡಿ. ಇಂದಿರಾ ಕೋಲು, ಇಂದಿರಾ ಪಾಯಿಂಟು ಸಿಂಪಲ್. ಈ 3 ಸಹ ನಿಮಗೆ ನಾನು ನಿದ್ದೆಲಿ ಬಂದು ಕೇಳಿದ್ರು ಸಹ ಆನ್ಸರ್ ಮಾಡಬೇಕು. ಮಾಡ್ತೀರಾ ಅಲ್ವಾ? ಎಸ್. ನೆಕ್ಸ್ಟ್ ಹೋಗೋಣ. ಲಾಂಗಿಟ್ಯೂಡ್ನಲ್ ಪೊಸಿಷನ್ದಲ್ಲಿ ಇದು IST ಆದರ್ಶ ಕಾಲಮಾನ ಅಥವಾ 82.5 ಡಿಗ್ರಿ ಈಸ್ಟ್ ಇದೆ ಅಲ್ಲ, ಅದು ವೆರಿ ಇಂಪಾರ್ಟೆಂಟ್ ಆಗತ್ತೆ. ಬಹಳಷ್ಟು ಬಾರಿ ಎಕ್ಸಾಮ್ಸ್ಗಳಲ್ಲಿ ಕೇಳಿದ್ದಾರೆ. ಅದು ಎಲ್ಲಿಂದ ಹಾದೋಗತ್ತೆ? ಭಾರತದ ಇದರ ಮಧ್ಯಭಾಗದಿಂದ ಹಾದೋಗತ್ತೆ. ಸೊ ಇಲ್ಲಿ ನಮ್ಮ ಕರ್ಕಾಟಕ ಸಂಕ್ರಾಂತಿ ವೃತ್ತ ಬರುತ್ತೆ. ಇಲ್ಲಿ ಮಿಡ್ಲಲ್ಲಿ ಬರುವಂತಹದ್ದೇ ಪ್ರಯಾಗ್ರಾಜ್ ಅಥವಾ ಅಲಹಾಬಾದ್ ಆಗಿದೆ. ಈ ಪ್ಲೇಸ್ ಅನ್ನು ಸಹ ಕೇಳಬಹುದು, ಬಟ್ ಇದು 10 ಸ್ಟಾರ್ ಅಲ್ಲಿ ಬರುತ್ತೆ. ಓಕೆನಾ? ನಾನು ಯಾವ್ದಾವ್ದು ಎಕ್ಸ್ಟ್ರೀಮ್ಲಿ ಇಂಪಾರ್ಟೆಂಟ್ ಅಂತ ಸಹ ಹೇಳ್ತಾ ಇರ್ತೇನೆ, ಅದರ ಮೇಲೆ ಗಮನ ಹರಿಸೋದನ್ನ ಮರಿಬೇಡಿ. ಲೆಟ್ಸ್ ಗೋ ಮಕ್ಕಳೇ. ಸೆಂಟ್ರಲ್ ಪ್ಲಾಟೋದಲ್ಲಿ, ಪ್ರಸ್ಥಭೂಮಿಯಲ್ಲಿ ಈ ಮೌಂಟೇನ್ ರೇಂಜಸ್, ಪರ್ವತಗಳು ಬರುತ್ತೆ. ಅದರಲ್ಲೂ ವಿಂಧ್ಯ ಅನ್ನೋದು ವೆರಿ ವೆರಿ ಇಂಪಾರ್ಟೆಂಟ್ ಆಗತ್ತೆ. ವಿಂಧ್ಯ ಪರ್ವತಗಳು ನೀವು ಇಲ್ಲಿ ಕಾಣಬಹುದು. 2nd ನಂಬರ್ನಲ್ಲಿ ಏನ್ ತೋರಿಸಿದ್ದೇವಲ್ಲ, ವಿಂಧ್ಯ. ಸೊ ಯಾವಾಗ ಪರ್ವತಗಳು ಬರುತ್ತೋ ಟ್ರಯಾಂಗಲ್ ಹಾಕಿ ಸೂಚಿಸ್ತೀರಾ. ಸತ್ಪುರ ಹಿಲ್ಸ್ ಇರಬಹುದು, ಛೋಟಾ ನಾಗ್ಪುರ್ ಇರಬಹುದು, ಮಾಳ್ವಾ ಪ್ಲಾಟೋ ಇಲ್ಲಿ ನೀವು ಕಾಣಬಹುದಾಗಿದೆ. 1, 2, 3, 4 ಅಂತ ನಂಬರ್ ಅನ್ನ ಹಾಕಿದ್ದೇವೆ, ಬಟ್ ಅದರಲ್ಲಿ ವಿಂಧ್ಯ ಅನ್ನೋದು ವೆರಿ ಇಂಪಾರ್ಟೆಂಟ್. ಕೂಲ್.
ಅರ್ಥ ಆಗ್ತಾ ಇದೆಯಾ? ಹಾಗೆಯೇ ಎಕ್ಸಾಮ್ ಅಲ್ಲಿ ನೀವೆಲ್ಲರೂ ಸಹ ಟಾಪ್ ಮಾಡಲೇಬೇಕು. ಯಾಕೆ ಸರ್ ಪ್ರೆಷರ್ ಆಗ್ತಾ ಇದ್ದೀರಾ ಅಂತೀರಾ? ಇಲ್ಲ, ಸಿಂಪಲ್. ಈ ವಿಡಿಯೋ ಮಾಡೋಕ್ಕಿಂತ ಮುಂಚೆ ನಾನು ಏನು ಡಿಸೈಡ್ ಮಾಡ್ಕೊಂಡ್ ಬಂದಿದ್ದೆ, ಈ ವಿಡಿಯೋ ನನ್ನ ಬೆಸ್ಟ್ ವಿಡಿಯೋ ಆಗಿರುತ್ತೆ ಅಂತ. ಅದೇ ರೀತಿ ನೀವು ಸಹ ಎಕ್ಸಾಮ್ ಹಾಲ್ಗೆ ಹೋಗೋದಕ್ಕಿಂತ ಮುಂಚೆ ನಿಮ್ಮ ಮೈಂಡ್ಗೆ ರಿಪೀಟೆಡ್ ಆಗಿ ಹೇಳಿ, ನಾನು ಟಾಪರು, ನಾನು ಬೆಸ್ಟ್ ಅನ್ನ ಕೊಟ್ಟೇ ಕೊಡ್ತೇನೆ ಅಂತ. ಯಾವತ್ತೂ ಸಹ ಸಿಂಗಲ್ ದಶಾಂಶ ಸಹ ಡೆಸಿಮಲ್ ಪಾಯಿಂಟ್ನಷ್ಟು ಸಹ ನೆಗೆಟಿವಿಟಿ ಅನ್ನೋದು ಇರಬಾರ್ದು ಜೀವನದಲ್ಲಿ. ನಮ್ಮ ಬಗ್ಗೆ ನಾವು ಯಾವತ್ತೂ ಪಾಸಿಟಿವ್ ಆಗಿ ಮಾತಾಡ್ಕೊಳ್ಬೇಕು. ಹೀಗಾಗಿ ಕಮೆಂಟ್ ಅಲ್ಲಿ ಟಾಪರ್ ಅಂತ ಹಾಕಿ, ಯಾಕಂದ್ರೆ ನೀವೆಲ್ಲರೂ ಟಾಪರ್ಸ್ಗಳೇ. ಗೊತ್ತಾಯ್ತಾ? ಹಾಕದ್ರ ಯಾಕಂದ್ರೆ ನಿಮ್ಮ ಮೈಂಡ್ಗೂ ಸಹ ಗೊತ್ತಾಗೋದು ವೆರಿ ಇಂಪಾರ್ಟೆಂಟ್ ಆಗತ್ತೆ. ಕೋಸ್ಟಲ್ ಪ್ಲೇನ್ಸ್ ಇದು 10 ಸ್ಟಾರ್ಸ್ ಅಲ್ಲಿ ಮತ್ತೊಂದು ವೆರಿ ಇಂಪಾರ್ಟೆಂಟು. ಯಾವ್ದು ಕೇಳ್ತಾರೆ? ಎಸ್ಪೆಷಲಿ ಮಲಬಾರ್ ಕೋಸ್ಟ್ ಇರಬಹುದು, ಕೆನರಾ, ಕೊಂಕಣ, ಗುಜರಾತ್. ಸಿಂಪಲ್ ಇದೆ. ಭಾರತದ 2 ಕೋಸ್ಟ್ ಬರುತ್ತೆ, ಕರಾವಳಿಗಳು. ಒಂದು ವೆಸ್ಟ್ ಅಲ್ಲಿ, ಮತ್ತೊಂದು ಈಸ್ಟ್ ಅಲ್ಲಿ. ಮೊದಲಿಗೆ ವೆಸ್ಟ್ ಅಲ್ಲಿ ನೋಡ್ತಾ ಹೋಗೋಣ. ಸ್ಟೇಟ್ಗಳು ವೆರಿ ಇಂಪಾರ್ಟೆಂಟು. ಗುಜರಾತ್ ಇಲ್ಲಿ ಬರುತ್ತೆ, ಅದಾದ್ಮೇಲೆ ಮಹಾರಾಷ್ಟ್ರ, ಗೋವಾ, ಅದಾದ್ಮೇಲೆ ಕರ್ನಾಟಕ, ಅದಾದ್ಮೇಲೆ ಕೇರಳ. ಕೇರಳ ಅಂದ್ಕೂಡ್ಲೆ ಯಾವ ಕೋಸ್ಟು? ಮಲಬಾರ್ ಕೋಸ್ಟು. ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಹೇಗೆ ಡಿನೋಟ್ ಮಾಡ್ತೀರಾ? ಈ ರೀತಿ ಶ್ಯಾಡೋ ಹಾಕ್ತೀರಾ, ಇಲ್ಲಿ ಮಾರ್ಕ್ ಮಾಡಿದಾರಲ್ಲ ಇಂಕಲ್ಲಿ, ಆ ರೀತಿ ಮಾರ್ಕ್ ಮಾಡಬೇಕಾಗತ್ತೆ ಕೋಸ್ಟ್ಸ್ಗಳಿಗೆ. ವೆರಿ ಇಂಪಾರ್ಟೆಂಟು. ಅದಾದ್ಮೇಲೆ ಕೆನರಾ ತೀರ ಕರ್ನಾಟಕದ್ದು, ಸೊ ಅದನ್ನು ಸಹ ಮಾರ್ಕ್ ಮಾಡಿ. ಯಾವ್ದು ಕೇಳ್ತಾರೋ ಎಕ್ಸಾಮ್ನಲ್ಲಿ ಅದರ ಪ್ರಕಾರ. ಅದ್ರ ಮೇಲೆ ಕೊಂಕಣ ತೀರ ಬರುತ್ತೆ, ಮಹಾರಾಷ್ಟ್ರ ಮತ್ತೆ ಗೋವಾ. ಅದಾದ್ಮೇಲೆ ಗುಜರಾತ್ ಕೋಸ್ಟ್ ಬರುತ್ತೆ. ಸಿಂಪಲ್ಲು. ಯಾವಾಗ ಕೋಸ್ಟ್ ಅಂತ ಹೇಳ್ತಾರೋ ಕರಾವಳಿ, ಆವಾಗ ಅದನ್ನ ಸ್ಟೇಟ್ಸ್ಗಳ ಜೊತೆಗೆ, ರಾಜ್ಯಗಳ ಜೊತೆಗೆ ಹೊಂದಿಸಿ ನಿಮಗೆ ಈಸಿ ಆಗತ್ತೆ. ಓಕೆ, ಇದು ಅರ್ಥ ಆಗಿದೆ ತಾನೇ? ವೆರಿ ಇಂಪಾರ್ಟೆಂಟು. ಎಕ್ಸಾಮ್ನಲ್ಲಿ ಒಂದಾದ್ರೂ ಬರುತ್ತೆ ವೆಸ್ಟ್ ಮತ್ತೆ ಈಸ್ಟ್ ಕೋಸ್ಟಲ್ ಪ್ಲೇನ್ಸ್ಗಳಲ್ಲಿ. ನೆಕ್ಸ್ಟ್ ಈಸ್ಟ್ ಅಲ್ಲಿ ಬರೋದಾದ್ರೆ ಎರಡೇ. ಒಂದು ಉತ್ಕಲ್ ಪ್ಲೇನ್, ಉತ್ಕಲ ತೀರ. ನಮ್ಮ ರಾಷ್ಟ್ರಗೀತೆಯಲ್ಲಿ ಇದೆಯಲ್ಲ ಉತ್ಕಲವಂಗ. ಸೊ ಉತ್ಕಲ ಅನ್ನೋದು ಈ ಪ್ರದೇಶ, ಎಸ್ಪೆಷಲಿ ಒಡಿಶಾ, ಇಲ್ಲಿ ಕಾಣಬಹುದು. ಅದಾದ್ಮೇಲೆ ಅದ್ರ ಕೆಳಗೆ ಬರುವಂತಹದ್ದೇ ಕೊರಮಂಡಲ್ ಕೋಸ್ಟು, ಎಸ್ಪೆಷಲಿ ತಮಿಳ್ನಾಡುದು. ಸೊ ಅದೇ ಕೋರಮಂಡಲ್ ತೀರ ಆಗತ್ತೆ. ಕನ್ಯಾಕುಮಾರಿ ಎಲ್ಲಿ ಬರುತ್ತೆ? ದಕ್ಷಿಣ ತುದಿಯಲ್ಲಿ ಬರುತ್ತೆ, ಅದೇ ಕನ್ಯಾಕುಮಾರಿ ಆಗತ್ತೆ. ಸಿಂಪಲ್ ಇದೆ. ಅರ್ಥ ಆಗಿದೆ ಅನ್ಕೊಳ್ತೇನೆ. ಅರ್ಥ ಆಗ್ತಾ ಇದ್ರೆ ವಿಡಿಯೋವನ್ನ ಲೈಕ್ ಮಾಡಿ, ಇದರಿಂದ ಬಹಳಷ್ಟು ಮಕ್ಕಳಿಗೆ ತಲುಪುತ್ತೆ. ಅದಲ್ಲದೆ ಇನ್ನೂ ಪರೀಕ್ಷೆ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಮಾಡಿ. ಯಾಕಂದ್ರೆ ನಿಮ್ಮ ಸೋಷಿಯಲ್ ಸೈನ್ಸ್ ಬೆಸ್ಟ್ ಆಗ್ಬೇಕಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಎಲ್ಲಾ ನೋಟಿಫಿಕೇಶನ್ಸ್ಗಳು ಬರುತ್ತೆ. ನೀವು ಎಕ್ಸಾಮ್ ಅಲ್ಲಿ ಟಾಪ್ ಮಾಡ್ತೀರಾ, ಯಾಕಂದ್ರೆ ನಾನು ನಿಮ್ ಜೊತೆಗಿರ್ತೇನೆ. ಸಿಂಪಲ್ಲು. ನೆಕ್ಸ್ಟ್ ಪಾಕ್ ಸ್ಟ್ರೇಟ್, ಪಾಕ್ ಜಲಸಂಧಿಯನ್ನು ಸಹ ಕೇಳ್ತಾರೆ. ನಾನು ಮಾಡೆಲ್ ಕ್ವಶನ್ ಪೇಪರ್ ಅಲ್ಲಿ ನೋಡಿದೆ, ಅವರು ಡಾಟ್ ಅಲ್ಲಿ ತೋರಿಸಿದ್ದಾರೋ ಅಥವಾ ಈ ರೀತಿ ಮಾರ್ಗವನ್ನು ಹಾಕಿದ್ದಾರೋ ಅಂತ. ಬಟ್ ಅಲ್ಲೂ ಸಹ ಏನೂ ತೋರಿಸಿರಲಿಲ್ಲ. ಬಟ್ ನಿಮಗೆ ಹೇಳೋದಾದ್ರೆ ಈ ಪಾಕ್ ಸ್ಟ್ರೇಟ್ ಅಥವಾ ಪಾಕ್ ಜಲಸಂಧಿ ಇವೆಲ್ಲ ಏನಾಗಿರುತ್ತೆ? ನ್ಯಾರೋ ಆಗಿರುವಂತಹ ದಾರಿಗಳು. ಹೀಗಾಗಿ ನನಗೆ ಕೇಳಿದ್ರೆ ಈ ರೀತಿ ಸಿಂಬಲ್ ಹಾಕಿ ಅಲ್ಲಿದೆ ಅಂತ ತೋರಿಸ್ಲಿಕ್ಕೆ. ಸೊ ಪಾಕ್ ಸ್ಟ್ರೇಟ್, ಪಾಕ್ ಜಲಸಂಧಿ ಇಲ್ಲಿ ಬರುತ್ತೆ. ಅರ್ಥ ಆಗಿದೆ ಅನ್ಕೊಳ್ತೇನೆ. ಸಿಂಪಲ್ಲು. ಎಕ್ಸಾಮ್ ಅಲ್ಲಿ ಇದನ್ನು ಸಹ ಕೇಳಿದ್ದಾರೆ ಮಾಡೆಲ್ ಕ್ವಶನ್ ಪೇಪರ್ಸ್ಗಳಲ್ಲಿ. ಕೂಲ್, ಲೆಟ್ಸ್ ಗೋ. 1ನೇ ಚಾಪ್ಟರ್ ಆಯ್ತು. ನೆಕ್ಸ್ಟ್ ಚಾಪ್ಟರ್ಗೆ ಹೋಗೋಣ. ವೆರಿ ಇಂಪಾರ್ಟೆಂಟು. ಭಾಕ್ರಾ ನಾಂಗಲ್ಲು 10 ಸ್ಟಾರು, ಬಹಳಷ್ಟು ಬಾರಿ ಕೇಳಿದ್ದಾರೆ ಎಕ್ಸಾಮ್ ಅಲ್ಲಿ. ಕೋಸಿ ಮತ್ತೊಂದು 10 ಸ್ಟಾರು. ಹೀರಾಕೂಡ್ ಇರ್ಬಹುದು, ಇದು 10 ಸ್ಟಾರ್ ಅಲ್ಲಿ ಬರುತ್ತೆ. ಎಸ್ಪೆಷಲಿ ಯಾವ್ಯಾವ ಡ್ಯಾಮ್ಸ್ ಗಳಿವೆ ಅಲ್ಲ, ಅವೆಲ್ಲ ವೆರಿ ಇಂಪಾರ್ಟೆಂಟು. ಭಾಕ್ರಾ ನಾಂಗಲ್ ಎಲ್ಲಿ ಬರುತ್ತೆ? ಹಿಮಾಚಲ್ ಪ್ರದೇಶ್, ಭಾರತದ ಉತ್ತರ ಭಾಗ, ನಾರ್ತ್ ನಲ್ಲಿ ಬರುತ್ತೆ. ಆ ರೀತಿ ನೆನಪಲ್ಲಿ ಇಟ್ಕೊಳ್ಳಿ. ಅದಾದ್ಮೇಲೆ ಕೋಸಿಯಲ್ಲಿ ಬರುತ್ತೆ, ಬಿಹಾರ್ ಮತ್ತೆ ನೇಪಾಳ್ ಇದರ ಮಧ್ಯದಲ್ಲಿ ಬರುವಂತದ್ದೇ ಕೋಸಿ. ಹನುಮಾನ್ ನಗರ್ ಅದು ಸಹ ಇಲ್ಲೇ ಬರುವಂತಹದ್ದು. ಹನುಮಾನ್ ನಗರ್ ಅಂತಾನು ಕೇಳ್ತಾರೆ, ಅದೇನು ಕೋಸಿಗೆ ಮತ್ತೊಂದು ಇದಾಗಿದೆ. ಅದಾದ್ಮೇಲೆ 3ನೇದು ಯಾವುದು? ದಾಮೋದರ್ ಪ್ರಾಜೆಕ್ಟ್, ಇಲ್ಲಿ ಕಾಣಬಹುದಾಗಿದೆ. 4ನೇದು ಹೀರಾಕುಡ್, ಮಹಾನದಿ ನದಿ ಮೇಲೆ ಇದೆ, ಅದು ಇಲ್ಲಿರುವಂತಹದ್ದು. ಸೊ ಇವೆಲ್ಲವೂ ಒಂದೇ ಲೈನ್ ಅಲ್ಲಿ ಇವೆ. ಇದರಿಂದ ನಿಮಗೂ ಸಹ ಒಂದು ಐಡಿಯಾ ಸಿಗುತ್ತೆ ಅನ್ಕೊಳ್ತೇನೆ. ಓಕೆ, ಇಲ್ಲಿ ತನಕ ಕ್ಲಿಯರ್ ಇದೆ? ಲೆಟ್ಸ್ ಗೋ. ವೆರಿ ಇಂಪಾರ್ಟೆಂಟು ಈ ಸ್ಲೈಡು. ಈ ಮ್ಯಾಪ್ ವರ್ಕ್ ಅನ್ನ ಮತ್ತೊಂದ್ಸಲ ಕರೆಕ್ಟ್ ಆಗಿ ನೋಡ್ಕೊಂಡ್ಬಿಡಿ. ಭಾಕ್ರಾ ನಾಂಗಲ್ಲು, ಕೋಸಿ, ದಾಮೋದರು, ಅದಾದ್ಮೇಲೆ ಹೀರಾಕುಡ್, ವೆರಿ ಇಂಪಾರ್ಟೆಂಟು. ಅದಾದ್ಮೇಲೆ ಬರೋದಾದ್ರೆ ನರ್ಮದಾ ಎಲ್ಲಿ ಬರುತ್ತೆ? ಗುಜರಾತ್ ನಲ್ಲಿ ಬರುತ್ತೆ, ಸರ್ದಾರ್ ಸರೋವರ್. ಸೊ ನರ್ಮದಾ, ಸರ್ದಾರ್ ಸರೋವರ್. ಅದಾದ್ಮೇಲೆ ಕೃಷ್ಣಾದಲ್ಲಿ ನಾಗಾರ್ಜುನ ಸಾಗರ ಬರುತ್ತೆ. ಅಕ್ಕಿನೇನಿ ನಾಗಾರ್ಜುನ ಅಂದ್ಕೊಳ್ಳಿ ಏನ್ ನೆನಪಿಗೆ ಬರುತ್ತೆ? ತೆಲಂಗಾಣ, ಆಂಧ್ರ ಪ್ರದೇಶ್.
ಸೊ ಇಲ್ಲಿ ನೀವು ಕಾಣಬಹುದಾಗಿದೆ. ಅದಾದ್ಮೇಲೆ ಅಪ್ಪರ್ ಕೃಷ್ಣಾದಲ್ಲಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅಂತಾನು ಕೇಳಬಹುದು, ಬಸವ ಸಾಗರ ಅಂತಾನು ಕೇಳಬಹುದು. ಅದ್ಯಾವ್ದಾಗತ್ತೆ? ಇಲ್ಲಿ ಅಪ್ಪರ್ ಕೃಷ್ಣಾದಲ್ಲಿ ಬರುವಂತಹದ್ದಾಗತ್ತೆ. ಸಿಂಪ್ಲಿ ಅವರು ಅಪ್ಪರ್ ಕೃಷ್ಣ ಅಂತ ಕೇಳ್ದೇನೆ ಬಸವ ಸಾಗರ ಅಂತ ಕೇಳಿದ್ರು ಸಹ ಇದನ್ನೇ ನೀವು ಬರಿಬೇಕು. ಲಾಲ್ ಬಹದ್ದೂರ್ ಶಾಸ್ತ್ರಿ ರಿಸರ್ವಾಯರ್ ಅಂತ ಕೇಳಿದ್ರು ಸಹ ಇದನ್ನೇ ಬರಿಬೇಕು. ಅದಾದ್ಮೇಲೆ ತುಂಗಭದ್ರದಲ್ಲಿ ಯಾವ್ದು ಬರುತ್ತೆ? ಪಂಪಾ ಸಾಗರ್ ಬರುತ್ತೆ. ಸ್ವಲ್ಪ ಕೆಳಗಿರುವಂತಹದ್ದು ಅರ್ಥ ಆಗಿದೆ ಅನ್ಕೊಳ್ತೇನೆ. ಡ್ಯಾಮ್ ಅನ್ನ ಡೈರೆಕ್ಟ್ ಆಗಿ ಕೇಳಬಹುದು ಅಥವಾ ರಿಸರ್ವಾಯರ್ಸ್ಗಳನ್ನ ಕೇಳಬಹುದು. ಈ ರೀತಿಯಾಗಿ ಒಂದೇ ನದಿ ಡ್ಯಾಮಿಗೆ ಒಂದೆರಡು ಎಕ್ಸ್ಟ್ರಾ ಹೆಸರು ಸಹ ಇರುತ್ತೆ. ಅದನ್ನ ಕರೆಕ್ಟ್ ಆಗಿ ತಿಳ್ಕೊಳ್ಬೇಕಾಗತ್ತೆ. ಓಕೆ, ಇಲ್ಲಿ ತನಕ ಕ್ಲಿಯರ್ ಇದೆ. ವಾಟರ್ ರಿಸೋರ್ಸಸ್ ಡ್ಯಾಮ್ಸ್ಗಳು ಅಂದ ಕೂಡಲೇ ಏನ್ ಮಾಡ್ತೀರಾ? ನಾರ್ತ್ ಇಂದ ಬರ್ತೀರಾ, ಸೌತ್, ಈ ರೀತಿಯಾಗಿ ಡೈರೆಕ್ಷನ್ ಅಲ್ಲಿ ನೆನಪಲ್ಲಿ ಇಟ್ಕೊಳ್ತೀರಾ ಹೊರತು ಇದನ್ನ ನಾನು ಮೇಲೆ 1 2 3 ಆ ರೀತಿ ಅಲ್ಲ. ಅವು ಯಾವ ರಾಜ್ಯದಲ್ಲಿ ಬರುತ್ತೆ ಅದರ ಅಕಾರ್ಡಿಂಗ್ ನೆನಪಲ್ಲಿ ಇಟ್ಕೊಳ್ಳಿ. ಓಕೆನಾ? ಸಿಂಪಲ್. ನೆಕ್ಸ್ಟ್ ಮಹಾರಾಷ್ಟ್ರದ ಕೊಯ್ನಾ ಪ್ರಾಜೆಕ್ಟ್ ಇಲ್ಲಿ ನೀವು ಕಾಣಬಹುದಾಗಿದೆ. ಇದು ಮಹಾರಾಷ್ಟ್ರದ ಕೊಯ್ನಾ ಪ್ರಾಜೆಕ್ಟ್ ಆಗಿದೆ. ಇದು ಸಹ ವೆರಿ ಇಂಪಾರ್ಟೆಂಟ್ ಆಗತ್ತೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ದಿಂದ. ಎರಡನ್ನ ಮುಗಿಸಿದ್ದೇವೆ. ನೆಕ್ಸ್ಟ್ ಮಿನರಲ್ಸ್, ಪವರ್ ರಿಸೋರ್ಸಸ್. ಸಿಂಪಲ್. ಬಾಂಬೆ ಹೈ, ಬಾಂಬೆ ಅಂದ್ರೆ ಇಲ್ಲಿ ಬರುತ್ತೆ, ಬಟ್ ಬಾಂಬೆ ಹೈ ಅಂದ್ರೆ ಸಮುದ್ರದಲ್ಲಿ ಬರುತ್ತೆ. ಸಿಂಪಲ್, ಅರ್ಥ ಆಗ್ತಾ ಇದೆ ಅನ್ಕೊಳ್ತೇನೆ. ಬಾಂಬೆ ಇಲ್ಲಿ, ಬಾಂಬೆ ಹೈ ಅಂದ್ರೆ ಸಮುದ್ರದಲ್ಲಿ ಬರುತ್ತೆ. ಅದೇ ರೀತಿ ಡಿನೋಟ್ ಮಾಡಬೇಕು. ಅದಾದ್ಮೇಲೆ ತಾರಾಪುರ್ ಇರಬಹುದು, ಇಲ್ಲಿ ಕಾಣಿಸ್ತಾ ಇದೆ ಅಲ್ಲ, ಇದು ತಾರಾಪುರ್. ನರೋರಾ ಪವರ್ ಪ್ಲಾಂಟ್ಸ್ಗಳಾಗತ್ತೆ, ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ಸ್ಗಳು, ವೆರಿ ಇಂಪಾರ್ಟೆಂಟು. ಸೊ ತಾರಾಪುರು, ನರೋರಾ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ಸು. ತಾರಾಪುರು ಸರಿಸುಮಾರು ಎಲ್ಲಿ ಮಹಾರಾಷ್ಟ್ರದಲ್ಲಿ ಈ ಮುಂಬೈ ಇದೆಯಲ್ಲ ಅದರ ಆಸ್ಪಾಸ್ನಲ್ಲಿ ಅಂತ ತಿಳ್ಕೊಂಬಿಡಿ. ಅದಾದ್ಮೇಲೆ ನರೋರಾ ಈ ಉತ್ತರ ಭಾರತದಲ್ಲಿ ಬರುತ್ತೆ. ಸಿಂಪಲ್. ನರೋರಾ, ತಾರಾಪುರು, ಬಾಂಬೆ ಹೈ ತಿಳಿದಿದೆ, ಮೈಂಡಲ್ಲಿ ಫಿಕ್ಸ್ ಆಯ್ತು. ಗ್ರೇಟ್. ಇವೇ ಮೂರು ವೆರಿ ಇಂಪಾರ್ಟೆಂಟ್. ಅದರಲ್ಲಿ ನೆಕ್ಸ್ಟ್ ಟ್ರಾನ್ಸ್ಪೋರ್ಟ್ ಅಂಡ್ ಕಮ್ಯುನಿಕೇಶನ್ಗೆ ಬರೋಣ. ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುವಂತಹದ್ದು ಎಲ್ಲಿಂದ ಸ್ಟಾರ್ಟ್ ಆಗತ್ತೆ? ಕಾಂಡ್ಲಾ ಗುಜರಾತ್ ನಲ್ಲಿ ಬರುತ್ತೆ. ಮುಂಬೈಯು ಇಲ್ಲಿ ಕಾಣಬಹುದು, ಅದ್ರ ಕೆಳಗೆ ಬರುವಂತಹದ್ದು ನವಶೇವ, ಎರಡು ಸಮೀಪ ಇರುವುದು. ಅದಾದ್ಮೇಲೆ ಮರ್ಮಗೋವಾ ಬರುತ್ತೆ. ನ್ಯೂ ಮ್ಯಾಂಗ್ಳೂರು, ಕೊಚ್ಚಿ, ನ್ಯೂ ಮ್ಯಾಂಗ್ಳೂರು, ಕೊಚ್ಚಿ. ಇಲ್ಲಿ ನೀವು ಅರ್ಥ ಮಾಡ್ಕೊಳ್ಬೇಕು, ನವಶೇವ ಬಂದರನ್ನ ಯಾಕೆ ನಿರ್ಮಿಸ್ತಾರೆ? ಮುಂಬೈನ ಮೇಲೆ ಏನು ಹೆಚ್ಚಿಂದೋ ಪ್ರೆಷರ್ ಬರ್ತಾ ಇತ್ತು ಅದನ್ನ ರಿಲೀಫ್ ಮಾಡ್ಲಿಕ್ಕೆ. ಹೀಗಾಗಿ ಅದು ಮುಂಬೈನ ಹತ್ರನೇ ಇರಬೇಕು ನವಶೇವ. ಕಾಂಡ್ಲಾ ಅಂದ ಕೂಡಲೇ ಗುಜರಾತ್, ಅದಕ್ಕೆ ಇಲ್ಲಿ ಬರುತ್ತೆ. ಮ್ಯಾಂಗ್ಳೂರ್ ಅಂದ ಕೂಡಲೇ ನಮ್ಮ ಕರ್ನಾಟಕ, ಸೊ ಹೀಗಾಗಿ ಇಲ್ಲಿ ಬರುತ್ತೆ. ಕೊಚ್ಚಿ ಅಂದ ಕೂಡಲೇ ಇಲ್ಲಿ ಕೆಳಗೆ ಕೇರಳ, ಇಲ್ಲಿ ಕಾಣಬಹುದು. ಇಷ್ಟೇ ಇರುವಂತಹದ್ದು. ಒಂದ್ಸಲ ವೆಸ್ಟ್ ಸೈಡು, ಅದಾದ್ಮೇಲೆ ಈಸ್ಟ್ ಪೂರ್ವಕ್ಕೆ ಬರೋಣ. ಪೂರ್ವದಲ್ಲಿ ಯಾವ್ದಾದಿದೆ? ಟ್ಯುಟಿಕೋರಿನ್, ಚೆನ್ನೈ, ವಿಶಾಖಪಟ್ಟಣಂ. ಸೊ ಟ್ಯುಟಿಕೋರಿನ್, ಅದಾದ್ಮೇಲೆ ಚೆನ್ನೈಯು ವೆರಿ ಇಂಪಾರ್ಟೆಂಟ್ ಆಗತ್ತೆ. ವಿಶಾಖಪಟ್ಟಣಂ ಮತ್ತೊಂದು ವೆರಿ ಇಂಪಾರ್ಟೆಂಟು. ಇಲ್ಲಿ ನಾನು 10 ಸ್ಟಾರ್ ಕೊಡೋದಾದ್ರೆ ಮುಂಬೈಗೆ 10 ಸ್ಟಾರ್ ಕೊಡ್ತೇನೆ, ನ್ಯೂ ಮ್ಯಾಂಗ್ಳೂರ್ ಇದಕ್ಕೆ 10 ಸ್ಟಾರ್ ಕೊಡ್ತೇನೆ, ಕೊಚ್ಚಿ ಕೊಡ್ತೇನೆ, ಚೆನ್ನೈ ಕೊಡ್ತೇನೆ, ವೆರಿ ಇಂಪಾರ್ಟೆಂಟ್ ಆಗತ್ತೆ. ವಿಶಾಖಪಟ್ಟಣಂ ಕೊಡ್ತೇನೆ, ವೆರಿ ಇಂಪಾರ್ಟೆಂಟು. ಅದಾದ್ಮೇಲೆ ಇರುವುದು ಯಾವುದು? ಪ್ಯಾರಾದೀಪು, ಹಲ್ದಿಯಾ, ಕೋಲ್ಕತ್ತಾ. ಪ್ಯಾರಾದೀಪನ್ನು ಕೇಳಿದ್ದಾರೆ, 8 ಸ್ಟಾರ್ದಲ್ಲಿ ಹಾಕ್ತೇನೆ. ಹಲ್ದಿಯಾ, ಕೋಲ್ಕತ್ತಾ ಇದನ್ನ 10 ಸ್ಟಾರ್ದಲ್ಲಿ ಹಾಕ್ತೇನೆ. ಸೊ ಹಲ್ದಿಯಾ ಮತ್ತು ಕೋಲ್ಕತ್ತಾ ಒಂದೇ ಕಡೆ ಬರುತ್ತೆ, ನೀವು ಕಾಣಬಹುದು. ಪ್ಯಾರಾದೀಪು ಇಲ್ಲಿ ಕೆಳಗೆ ಬರುತ್ತೆ. ಇಷ್ಟೇ ಇರುವಂತಹದ್ದು. ಸಿಂಪಲ್ಲು. ಒಂದ್ ಸೈಡ್ ಬರುವಂತಹದ್ದನ್ನ ನೀವು ಸ್ಟೇಟ್, ಯಾವ ಸ್ಟೇಟ್ನಲ್ಲಿ ಬರುತ್ತೆ ಅಂತ ತಿಳ್ಕೊಂಡ್ರೆ ಈಸಿ. ಹಾಗೆ ಒಂದು ಸೈಡ್ ಮುಗಿದ್ಮೇಲೆ ಮತ್ತೊಂದು ಸೈಡಿಗೆ ಹೋಗ್ತೀರಾ, ಅದು ಸಹ ಸ್ಟೇಟು ಯಾವ ರಾಜ್ಯದಲ್ಲಿ ಬರುತ್ತೆ ಅಂತ ತಿಳ್ಕೊಂಡ್ರೆ ಆಗತ್ತೆ. ಈಸಿ ಆಗಿದೆ ತಾನೆ, ಟೆನ್ಷನ್ ಮಾಡ್ಕೊಳ್ಳಿಕ್ಕೆ ಹೋಗ್ಬೇಡಿ. ಸಿಂಪಲ್ ಇರುವಂತಹದ್ದು. ನಿಮ್ಗೆ ಅರ್ಥ ಆಗ್ತಾ ಇಲ್ವೋ ಈ ವಿಡಿಯೋನ ಮತ್ತೊಂದ್ಸಲ ನೋಡಿ, ಆವಾಗ ಅರ್ಥ ಆಗೇ ಆಗತ್ತೆ. ಮ್ಯಾಪ್ ವರ್ಕು ನೀವು ಎಷ್ಟು ಪ್ರಾಕ್ಟೀಸ್ ಮಾಡ್ತಾ ಹೋಗ್ತೀರೋ, ಎಷ್ಟು ನಿಮಗೆ ರಾಜ್ಯಗಳು ಎಲ್ಲಿವೆ ಅಂತ ಗೊತ್ತಾಗ್ತಾ ಹೋಗುತ್ತೋ ಅಷ್ಟೇ ಈಸಿ ಆಗತ್ತೆ. ನೀವು ಪ್ರಾಕ್ಟೀಸ್ ಮಾಡಿದ್ದೀರಾ, ನಿಮಗೆ ಕಾನ್ಫಿಡೆನ್ಸ್ ಇದೆ, ಇಲ್ಲ ಅಂತ ಯಾವತ್ತೂ ಅನ್ಕೊಳ್ಬೇಡಿ. ಓಕೆನಾ? ಅದು ಈ ಮೂಮೆಂಟಲ್ಲಿ. ನೆಕ್ಸ್ಟ್ ನಾವು ಏರ್ಪೋರ್ಟ್ಸಿಗೆ ಬರೋಣ. ಛತ್ರಪತಿ ಶಿವಾಜಿ ಮಹಾರಾಜ್ ಏರ್ಪೋರ್ಟ್ ಅಂದ್ರೆ ಏನು? ಮುಂಬೈದಲ್ಲಿ ಬರುತ್ತೆ. ಆಲ್ರೆಡಿ ನಮಗೆ ಗೊತ್ತು ಮುಂಬೈ ಇಲ್ಲಿದೆ ಅಂತ. ಡೆಲ್ಲಿ ಯಾವ್ದು ಬರುತ್ತೆ? ಇಂದಿರಾ ಗಾಂಧಿ, ಸೊ ಡೆಲ್ಲಿ ಇಲ್ಲಿ ಬರುತ್ತೆ. ಅದಾದ್ಮೇಲೆ ಯಾವುದು? ಕೋಲ್ಕತ್ತಾ, ಸುಭಾಷ್ ಚಂದ್ರ ಬೋಸ್, ಸೊ ಕೋಲ್ಕತ್ತಾ ಆಲ್ರೆಡಿ ನಮಗೆ ಗೊತ್ತು ಎಲ್ಲಿದೆ ಅಂತ. ಚೆನ್ನೈ, ಅದು ಸಹ ನಮಗೆ ಗೊತ್ತು ಎಲ್ಲಿದೆ ಅಂತ. ಬ್ಯಾಂಗ್ಳೂರು ನಮ್ಮ ಕೆಂಪೇಗೌಡ, ಇದು ವೆರಿ ವೆರಿ ಇಂಪಾರ್ಟೆಂಟು, 10 ಸ್ಟಾರ್ನಲ್ಲಿ ಹಾಕ್ತೇನೆ.
ಅದಾದ್ಮೇಲೆ ಹೈದರಾಬಾದು ರಾಜೀವ್ ಗಾಂಧಿ ಇಲ್ಲಿ ನೀವು ಕಾಣಬಹುದಾಗಿದೆ. ಹೈದರಾಬಾದ್ ಸಿಂಪಲ್ಲು. ಹೈದರಾಬಾದು, ಚೆನ್ನೈಯು, ಬೆಂಗಳೂರು, ಮುಂಬೈಯು, ಡೆಲ್ಲಿ, ಕಲ್ಕತ್ತಾ ಇವೇ ವೆರಿ ಇಂಪಾರ್ಟೆಂಟ್ ಆಗಿರುವಂತಹ ಏರ್ಪೋರ್ಟ್ಸ್ಗಳಾಗಿವೆ. ನಾನು ಯಾವಾಗೋ ಚೆನ್ನೈ ಇಲ್ಲ ಅಂತ ಹೇಳಿದೆ, ಇಲ್ಲ, ಈ ಸಾರಿ ಮಿಸ್ಟೇಕ್ ಮಾಡಿದೆ, ಚೆನ್ನೈ ಈ ಸೈಡ್ ಇದೆ. ಓಕೆ, ಅರ್ಥ ಆಗ್ತಾ ಇದೆ. ಅದರಲ್ಲೂ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ವೆರಿ ಇಂಪಾರ್ಟೆಂಟ್ ಆಗತ್ತೆ. ಅಹಮದಾಬಾದ್ ಸರ್ದಾರ್ ವಲ್ಲಭಭಾಯಿ ಪಟೇಲು, ಅಹಮದಾಬಾದ್ ನಮ್ಗೆ ಗೊತ್ತಿದೆ. ಗೋವಾ ಮನೋಹರ್ ಇಲ್ಲಿ ಬರುತ್ತೆ. ಅದಾದ್ಮೇಲೆ ಗುವಾಹಟಿ ವೆರಿ ಇಂಪಾರ್ಟೆಂಟು, ಮತ್ತೊಂದು ಗುವಾಹಟಿ, ಇದನ್ನು ಸಹ 10 ಸ್ಟಾರ್ದಲ್ಲಿ ಹಾಕೊಂಡ್ಬಿಡಿ. ಮಂಗಳೂರು ಆಲ್ರೆಡಿ ಡಿಸ್ಕಸ್ ಮಾಡಿದ್ದೇವೆ. ಲಕ್ನೋ ಉತ್ತರ ಪ್ರದೇಶದಲ್ಲಿ ಬರುತ್ತೆ. ಅಯೋಧ್ಯ ಅದು ಸಹ ಉತ್ತರ ಪ್ರದೇಶದಲ್ಲಿ ಬರುತ್ತೆ. ಮಹರ್ಷಿ ವಾಲ್ಮೀಕಿ ಆಗತ್ತೆ. ಸೊ ಇಲ್ಲೇ ನೀವು ಅರ್ಥ ಮಾಡ್ಕೊಳ್ಬಹುದು ಯಾವ್ದ್ಯಾವ್ದು ವೆರಿ ಇಂಪಾರ್ಟೆಂಟ್ ಆಗಿರುವಂತಹದ್ದು ಅಂತ. ಸಿಂಪಲ್ ಇರುವುದು ರಾಜ್ಯಗಳು, ಅವುಗಳ ರಾಜಧಾನಿ, ಹಾಗೆ ಆ ರಾಜ್ಯದ್ದು ಯಾರು ಐಕಾನ್ ಇರ್ತಾರೆ. ಹೇಗೆ ಕರ್ನಾಟಕದ್ದು ಕೆಂಪೇಗೌಡ ಇರಬಹುದು, ಕೋಲ್ಕತ್ತಾದು ಸುಭಾಷ್ ಚಂದ್ರ ಬೋಸ್ ಇರಬಹುದು, ಮುಂಬೈದು ಛತ್ರಪತಿ ಶಿವಾಜಿ ಮಹಾರಾಜ್ ಇರಬಹುದು, ಅವರ ಹೆಸರಿನಲ್ಲೇ ಇಡ್ಲಾಗಿದೆ. ಆಸಮ್ ಬ್ಲಾಸಮ್, ಯಾಕಂದ್ರೆ 4 ಮುಗಿಸಿದ್ದೇವೆ. ನೆಕ್ಸ್ಟ್ ಇರುವಂತಹದ್ದು ಮೇಜರ್ ಇಂಡಸ್ಟ್ರೀಸ್. ಮೇಜರ್ ಇಂಡಸ್ಟ್ರೀಸ್ಗಳಲ್ಲಿ ಬರ್ನ್ಪುರ್ ವೆರಿ ಇಂಪಾರ್ಟೆಂಟ್ ಆಗತ್ತೆ. ಬರ್ನ್ಪುರ್ ಎಲ್ಲಿ ಬರುತ್ತೆ? ವೆಸ್ಟ್ ಬೆಂಗಾಲ್ದಲ್ಲಿ ಬರುತ್ತೆ. ಸೊ ಇಲ್ಲಿ ಬರ್ನ್ಪುರ್ ಬಂತು. ಅದಾದ್ಮೇಲೆ ವೆಸ್ಟ್ ಬೆಂಗಾಲ್ದ ದುರ್ಗಾಪುರ್ ಬರುತ್ತೆ. ಅದು ಸಹ ವೆಸ್ಟ್ ಬೆಂಗಾಲ್ದಲ್ಲಿರೋದು. ಅದು ಈ ಒಂದು ರೀಜನ್ದಲ್ಲೇ ಬರಬೇಕು. ನಿಮಗೆ ಯಾವ ಸ್ಟೇಟ್ನಲ್ಲಿ ಬರುತ್ತೆ ದುರ್ಗಾಪುರ್, ಯಾವ ಸ್ಟೇಟ್ನಲ್ಲಿ ಬರ್ನ್ಪುರ್ ಬರುತ್ತೆ ಅಂತ ಗೊತ್ತಾದ್ರೆ ಅದರ ಅಕಾರ್ಡಿಂಗ್ ನೀವು ಮಾರ್ಕ್ ಅನ್ನ ಮಾಡಬಹುದಾಗಿದೆ. ಸ್ವಲ್ಪ ಹಿಂದೆ ಮುಂದೆ ಆದ್ರೂ ಸಹ ನಡೆಯುತ್ತೆ, ಮಾರ್ಕ್ಸ್ ಅನ್ನ ಕೊಡ್ತಾರೆ. ಆ ಸ್ಟೇಟ್ ಅಲ್ಲಿ ಕರೆಕ್ಟ್ ಆಗಿದ್ರೆ ಸಾಕು. ನೆಕ್ಸ್ಟ್ ಬೊಕಾರೋ ಎಲ್ಲಿ ಬರುತ್ತೆ? ಬೊಕಾರೋ ಸ್ಟೀಲ್ ಪ್ಲಾಂಟು ಜಾರ್ಖಂಡ್ದಲ್ಲಿ ಬರುತ್ತೆ. ಸ್ವಲ್ಪ ಈ ಸೈಡು, ಇಲ್ಲೆಲ್ಲ ಕೋಲ್ಕತ್ತಾ ಆ ಸೈಡ್, ಸ್ವಲ್ಪ ಈ ಸೈಡಿಗೆ ಬಂದ್ರೆ ನಾವು ಜಾರ್ಖಂಡ್ ಅನ್ನ ಫೈಂಡ್ ಔಟ್ ಮಾಡಬಹುದು. ಅದಾದ್ಮೇಲೆ ಸೇಲಂ ಅಂದ್ರೆ ಏನು? ತಮಿಳ್ನಾಡು ಎಲ್ಲಿ ಬರುತ್ತೆ? ಭಾರತದ ಸೌತ್ ದಕ್ಷಿಣ ಭಾಗದಲ್ಲಿ ಬರುತ್ತೆ. ಸೊ ಇಲ್ಲಿ ನೀವು ಸೇಲಂ ಅನ್ನ ಫೈಂಡ್ ಔಟ್ ಮಾಡಬಹುದಾಗಿದೆ. ಈ ಮೂರು ಒಂದು ಬ್ಲಾಕ್ ತರ ಇದ್ರೆ ಇದು ಒಂದು ಸ್ವಲ್ಪ ಸಪರೇಟ್ ಇದೆ. ಓಕೆ, ನೆಕ್ಸ್ಟ್ ರೂರ್ಕೆಲಾ ಎಲ್ಲಿ ಬರುತ್ತೆ? ಒಡಿಸ್ಸಾದಲ್ಲಿ ಬರುತ್ತೆ. ಸೊ ಇಲ್ಲಿ ನೀವು ರೂರ್ಕೆಲಾ ಅನ್ನ ಸಹ ಫೈಂಡ್ ಔಟ್ ಮಾಡಬಹುದು. ಪಶ್ಚಿಮ ಬಂಗಾಳ, ಅದರ ಕೆಳಗೆ ಒಡಿಸ್ಸಾ ಬರುತ್ತೆ. ಹೀಗಾಗಿ ಅದರ ಕೆಳಗೆ ನಾವು ರೂರ್ಕೆಲಾವನ್ನ ಫೈಂಡ್ ಔಟ್ ಮಾಡಬಹುದು. ನೆಕ್ಸ್ಟ್ ಟಿಸ್ಕೋ ಎಲ್ಲಿ ಬರುತ್ತೆ? ಜಮ್ಶೇಡ್ಪುರ್ ಅಂದ್ಕೊಳ್ಳೆ ಜಾರ್ಖಂಡ್ ಎಲ್ಲಿ ಬರುತ್ತೆ ಅಂತ ಹೇಳಿದೆ? ಇದು ಪಶ್ಚಿಮ ಬಂಗಾಳ ಆದ್ರೆ ಅದರ ಸೈಡಿಗೆ ಬರುತ್ತೆ ಅಂತ ಹೇಳಿದೆ. ಸೊ ಇಲ್ಲಿ ನೀವು ಜಾರ್ಖಂಡ್ ಅನ್ನ ಫೈಂಡ್ ಔಟ್ ಮಾಡಬಹುದು. ನೆಕ್ಸ್ಟ್ ಛತ್ತೀಸ್ಗಢದಲ್ಲಿ ಬರೋದು ಯಾವುದು? ಭಿಲಾಯಿ. ಛತ್ತೀಸ್ಗಢ ಎಲ್ಲಿ ಬರುತ್ತೆ? ಇಲ್ಲಿ ಬರುತ್ತೆ. ಸೊ ಅದು ಭಿಲಾಯಿ ಇದಾಗಿದೆ ಪ್ಲಾಂಟ್. ನೆಕ್ಸ್ಟ್ ವಿಶ್ವೇಶ್ವರಯ್ಯ ಭದ್ರಾವತಿ ಎಲ್ಲಿ ಬರುತ್ತೆ? ಕರ್ನಾಟಕದಲ್ಲಿ ಬರುತ್ತೆ. ಕರ್ನಾಟಕದ ಇಲ್ಲಿ ಬರುವಂತಹದ್ದೇ ಭದ್ರಾವತಿ ಆಗಿದೆ. ಸಿಂಪಲ್ ಆಗಿ ಅರ್ಥ ಆಗಿದೆ ಅನ್ಕೊಳ್ತೇನೆ. ಇಲ್ಲಿ ಎಸ್ಪೆಷಲಿ ಏನ್ ಮಾಡಿದ್ವಿ? ಬರ್ನ್ಪುರ್, ದುರ್ಗಾಪುರ್ ಅಂದ್ಕೂಡ್ಲೆ ಯಾವ ಸ್ಟೇಟು, ಭಿಲಾಯಿ ಅಂದ್ಕೂಡ್ಲೆ ಯಾವ ಸ್ಟೇಟು, ಭದ್ರಾವತಿ ಎಲ್ಲಿ ಬರುತ್ತೆ, ಸೇಲಂ ಎಲ್ಲಿ ಬರುತ್ತೆ, ಅದರ ಐಡಿಯಾ ಆದ್ಮೇಲೆ ನಾವು ಈ ಮ್ಯಾಪ್ ವರ್ಕ್ ಅನ್ನ ಮಾಡಿದ್ದೇವೆ. ಸಿಂಪಲ್ ಆಗಿದೆ. ಈ 5 ಚಾಪ್ಟರ್ಸ್ ಗಳನ್ನ ಮುಗಿಸಿದ್ದೇವೆ. ಬೋನಸ್ ಆಗಿ ಒಂದು 3 ಮ್ಯಾಪ್ ವರ್ಕ್ ಅನ್ನ ಕೊಡ್ತಾ ಇದ್ದೇನೆ. ಒಂದು ಸೂರತ್ ಎಲ್ಲಿ ಬರುತ್ತೆ? ಗುಜರಾತ್ ನಲ್ಲಿ ಬರುತ್ತೆ. ಲಾತೂರು ಇಲ್ಲಿ ನೀವು ಫೈಂಡ್ ಔಟ್ ಮಾಡಬಹುದು, ಮಹಾರಾಷ್ಟ್ರದಲ್ಲಿ. ಅದಾದ್ಮೇಲೆ ಕಾನ್ಪುರ್ ಎಲ್ಲಿ ಬರುತ್ತೆ? ಕಾನ್ಪುರ್ ಉತ್ತರ ಪ್ರದೇಶದಲ್ಲಿ ಬರುತ್ತೆ. ಇಲ್ಲಿರುವಂತಹದ್ದು ಈ 3 ಸಹ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ದಿಂದ 10 ಸ್ಟಾರ್ ಆಗಿರುವಂತಹದ್ದು. ಇಲ್ಲಿ ತನಕ ನಾನು ಮ್ಯಾಪ್ ವರ್ಕ್ ನಲ್ಲಿ ಚಾಪ್ಟರ್ ವೈಸ್ ಹೇಳಿದೆ ಯಾವುದು ಇಂಪಾರ್ಟೆಂಟ್ ಅಂತ. ಹಾಗೆ ಹೇಗೆ ನೀವು ಅದನ್ನ ಡಿನೋಟ್ ಮಾಡಬಹುದು ಈಸಿ ವೇನಲ್ಲಿ ಅದನ್ನು ಸಹ ಹೇಳಿದ್ದೆ. ನಿಮ್ಗೆ ಕನ್ಫ್ಯೂಷನ್ ಆದ್ರೆ ಏನ್ ಮಾಡ್ತೀರಾ? ಮತ್ತೊಂದ್ಸಲ ಈ ಮ್ಯಾಪ್ ವರ್ಕ್ ನ ವಿಡಿಯೋವನ್ನ ನೋಡ್ತೀರಾ. ಎಲ್ಲರೂ ಸಹ ತಮ್ಮ ಬೆಸ್ಟ್ ಅನ್ನ ಕೊಡಿ. ಈಗೇನ ಒನ್ ಡೇ ಏನೋ ಇರಬೇಕು ಎಕ್ಸಾಮಿಗೆ, ಬಟ್ ಯು ಹ್ಯಾವ್ ಪ್ರಿಪೇರ್ಡ್ ವೆಲ್. ನಿಮ್ಮ ಮನಸ್ಸು ಹೇಳ್ತಾ ಇರತ್ತೆ ನಾನು ಟೈಮ್ ಅನ್ನ ವೇಸ್ಟ್ ಮಾಡಿದ್ದೆ ಅಂತ. ಬಟ್ ಆ ಮನಸ್ಸಿಗೆ ಹೇಳಿ, ಇಲ್ಲ ನಾನು ಸ್ಕೂಲನ್ನು ಅಟೆಂಡ್ ಮಾಡಿದ್ದೇನೆ, ನಾನು ಪರೀಕ್ಷೆ ಕ್ಲಾಸಸ್ಗಳನ್ನ ಕೇಳಿದ್ದೇನೆ, ನಾನು ನನ್ನ ಬೆಸ್ಟ್ ಅನ್ನ ಕೊಟ್ಟಿದ್ದೇನೆ ಅಂತ. ಯಾಕಂದ್ರೆ ಅದರಿಂದ ನಿಮ್ಮ ಮೈಂಡ್ಗೂ ಸಹ ಅರ್ಥ ಆಗತ್ತೆ ನಾನು ಪ್ರಿಪೇರ್ಡ್ ಇದ್ದೇನೆ ಅಂತ. ಓಕೆನಾ? ಹಾಗೆ ನಾನಂತೂ ಈ ಎಕ್ಸಾಮ್ಗೆ ಸಿಕ್ಕಾಪಟ್ಟೆ ಎಕ್ಸೈಟೆಡ್ ಆಗಿದ್ದೇನೆ. ನನಗೆ ಅನಿಸ್ತಾ ಇದೆ ನಾನೇನೋ ಎಕ್ಸಾಮ್ ಬರಿತಾ ಇದ್ದೇನೆ ಮತ್ತೊಂದ್ಸಲ ಅಂತ ನಿಮ್ಮ ಹತ್ರ. ಸೊ ಎಲ್ರಿಗೂ ಸಹ ನನ್ನ ಕಡೆಯಿಂದ ಆಲ್ ದ ಬೆಸ್ಟ್. ಯು ಆಲ್ ವಿಲ್ ರಾಕ್ ಇಟ್. ಐ ಆಮ್ 200% ಶೋರ್.
ಇದೇ ನೋಟ್ನಲ್ಲಿ ನಾನು ಬಾಯ್ ಅಂತ ಹೇಳ್ತಾ ಇದ್ದೇನೆ. ಟೇಕ್ ಕೇರ್ ಅಂಡ್ ಡೋಂಟ್ ಫಾರ್ಗೆಟ್ ಟು ಸಬ್ಸ್ಕ್ರೈಬ್ ಟು ಅವರ್ ಪರೀಕ್ಷೆ ಚಾನಲ್. ಥ್ಯಾಂಕ್ ಯು.